ಕಟ್ಟಾಯ್ತಮ್ಮ. ನೀನೇ ಮಾಡೆ. ಕರೆನ್ಸಿ ಇಲ್ಲ. ಇನ್ನೇನಿದ್ರು ಅವಳೇ ಕಾಲ್ ಮಾಡಬೇಕು, ಇಲ್ಲ ಅವಳು ಬರೋವರೆಗೂ ನಾವು ಕಾಯಬೇಕು. ಇಷ್ಟೊತ್ತನ ರಾತ್ರಿಲಿ ಒಂಟಿ ಹುಡುಗಿ ಬರ್ತಾಳೆ ಅಂದರೆ ಜೀವ ಹೊಡ್ಕೊಳ್ಳುತ್ತೆ. ಎಷ್ಟು ಭಯ ಆಗುತ್ತೆ ಗೊತ್ತಾ? ಏನಾಗಲ್ಲಮ್ಮ, ಬಸ್ಸಲ್ಲಿ ಜನ ಇರ್ತಾರಲ್ವಾ, ಅವಳು ಸೇಫಾಗಿ ಬರ್ತಾಳೆ. ಭಾರತಿ ಕಾಲೋನಿ 150 ರೂಪಾಯಿ ಆಗುತ್ತೆ. ಬರ್ತೀರಾ? 150 ರೂಪಾಯಿ ಆಗುತ್ತಾ? ಹೌದು. ಬೇಡ ಸರ್. ಸರಿ ಮೇಡಮ್, ಓಕೆ. ದೇವ್ರೆ, ಆಗಲೇ 1 ಗಂಟೆ ಆಯ್ತಲ್ಲಪ್ಪ. ನನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ಲ. ನನ್ನ ಎದೆ ಒಡೆದೋಗ್ತಾ ಇದೆ ಕಣ್ರೆ. ಏನ್ರಿ ಮಾಡೋದು? ಏನಾಗಲ್ಲಮ್ಮ, ಒಂದೊಂದ್ಸಲ ಬಸ್ ಲೇಟಾಗಿ ಬರುತ್ತೆ. ಅಕಸ್ಮಾತ್ ಬಸ್ ಸಿಗ್ದೇನೆ ಇದ್ರೆ ಅಕ್ಕ ಅಷ್ಟು ದೂರದಿಂದ ನಡ್ಕೊಂಡು ಬರ್ತಾಳ. ಕೆಲಸ ಹುಡ್ಕೊಂಡು ಅಷ್ಟು ದೂರ ಯಾಕೆ ಹೋದ್ಲು? ಅವಳ ಹತ್ರ ದುಡ್ಡು ಬೇರೆ ಇರಲಿಲ್ಲ. ಏನ್ ಮಾಡ್ತಾಳೋ, ಅದು ಹೆಂಗ್ ಬರ್ತಾಳೋ? ನಡ್ಕೊಂಡೇನಾದ್ರೂ ಬರ್ತಿದ್ದಾಳ? ನಡ್ಕೊಂಡು ಬರಕ್ಕೆ ನಾಗರಬಾವಿ ಇಲ್ಲಿದ್ದೇನೆ. ಒಬ್ಳೆ ಅಲ್ಲಿಂದ ಇಲ್ಲಿವರೆಗೂ ಹೆಂಗೆ ನಡ್ಕೊಂಡು ಬರ್ತಾಳೆ? ಇತ್ತೀಚೆಗಂತೂ ರಸ್ತೆಯಲ್ಲಿ ಏನೇನೋ ಆಗುತ್ತೆ ಅಂತ ಕೇಳ್ತಾ ಇರ್ತೀವಿ. ಭಗವಂತ, ರಂಗ, ಒಂಟಿ ಹೆಣ್ಣು ಬರ್ತಾ ಇರುತ್ತೆಪ್ಪ, ಕಾಪಾಡು ತಂದೆ, ಅವಳ ಕೈ ಬಿಡ್ಬೇಡಪ್ಪ. ಸುಡುವ ಹಿಮವೇ ಪ್ರೀತಿ, ಅಗ್ನಿ ಸ್ನಾನದ ರೀತಿ, ಸುಖವೆನ್ನೋ ಮಾಯ ಜಿಂಕೆ ಹಿಡಿಯೋಕೆ